ಮೀನಾ, ಏ ಮೀನಾ, ಎಷ್ಟಿರ್ಬೇಕು ಇವಳಿಗೆ? 10 ಗಂಟೆ ಆಯಿತು, ಎಮ್ಮೆ ಬಿದ್ದಂಗೆ ಬಿದ್ದಿದ್ದಾಳೆ. ಯಾವಾಗ ಒಳ್ಳೆ ಬುದ್ಧಿ ಕರೀತಾಳೋ? ಮೀನಾ, ಏ ಮೀನಾ. ಅಯ್ಯೋ ಏನಮ್ಮ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಅಯ್ಯೋ ನೀನ ಎದೊಳೆ ಮೇಲೆ 10 ಗಂಟೆ ಆಯಿತು. ಏನು 10 ಗಂಟೆ ಆಯ್ತಾ? ಅಯ್ಯೋ ಅವ್ರು ಕಾಯ್ತಿರ್ತಾರೋ ಏನೋ. ಛೇ, ನಾನು ಇಷ್ಟೊತ್ತಿಗೆ ಹೋಗ್ಬೇಕಿತ್ತೇನೋ. ನಾನು ಬಂದಿಲ್ಲ ಅಂದ್ಕೊಂಡು ವಾಪಸ್ ಹೋಗ್ಬಿಟ್ರೆ. ಏನೇ ಯೋಚನೆ ಮಾಡ್ತಿದ್ಯಾ? ಅದೇನಿಲ್ಲಮ್ಮ, ನನ್ನ ಫ್ರೆಂಡ್ಗೆ ಬರ್ತೀನಿ ಅಂತ ಹೇಳಿದ್ದೆ. ಬೇಗ ಬರ್ತೀನಿ ಅಂತ ಹೇಳಿದ್ದೆ. ನನಗೆ ಗೊತ್ತೇ ಆಗಲಿಲ್ಲ ನೋಡು 10 ಗಂಟೆ ಆಗಿದೆ ಅಂದ್ಬಿಟ್ಟು. ನಾನು ಸ್ನಾನ ಮಾಡಿಕೊಂಡು ಹೊರಟ್ಬಿಡ್ತೀನಿ. ಏನು ತಿನ್ನಬೇಡ ನೀನು ಹೊಟ್ಟೆಗೆ, ಹಾಗೆ ಹೊರಟ್ಬಿಡು. ನಿಮ್ಮದಕ್ಕೆ ಅದೇನೋ ತಬಾಕಿದಾಳಂತೆ, ತಿನ್ಕೊಂಡು ಹೋಗು. ಅಯ್ಯೋ ಬೇಡಮ್ಮ, ನನಗೇನು ಬೇಡ, ನಾನು ಅವ್ರ ಮನೇಲೇ ತಿಂತೀನಿ. ನನಗೆ ಇವಾಗ ಮಾತಾಡಿಸ್ತಾ ಕೂತ್ಕೋಬೇಡ, ನಾನು ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ಬರ್ತೀನಿ. ಅಯ್ಯೋ ದೇವರೇ, ಇವಳಿಗೇನಾಯಿತು? ಅಲ್ಲ, ಇವಾಗ ತಾನೇ ಫಸ್ಟ್ PUC ಮುಗಿಸಿದಾಳೆ. ಹುಡುಗ ನೋಡೋಣ ಅಂತ ನಾನು ಅನ್ಕೋತಾ ಇದ್ದೀನಿ. ಇವಳು ನೋಡೋದು ಎಡಬಡಿಂಗೆ ಥರ ಆ ಫ್ರೆಂಡ್ ಮನೆ ಈ ಫ್ರೆಂಡ್ ಮನೆ ಹಿಂಗೆ ಆಡ್ತಿದ್ದಾಳಲ್ಲ. ಈ ವಿಷಯ ಮಾತಾಡೋಕ್ಕೆ ಆಗ್ತಿಲ್ಲ ಇವಳ ಹತ್ರ. ಇರು, ಚಿಕ್ಕಣ್ಣನ ಹತ್ರನೇ ಮಾತಾಡ್ತೀನಿ ಇದ್ರ ಬಗ್ಗೆ. ಇದೇ ರೀತಿ ಆದರೆ ಅಷ್ಟೇ, ಮೊದಲು ಇವಳಿಗೆ ಮದುವೆ ಮಾಡಬೇಕು. ಇವತ್ತು ನಿಮಗೋಸ್ಕರ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಮೊದಲನೇ ಸರಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹುಡುಗರನ್ನ ಇಂಪ್ರೆಸ್ ಮಾಡಬೇಕಂದ್ರೆ ಸ್ಯಾರಿ ಹಾಕೋಬೇಕು ಅಂತ ನನ್ನ ಫ್ರೆಂಡ್ ಗೀತಾ ಹೇಳಿದ್ಲಲ್ವಾ, ಅದಕ್ಕೆ ಹಾಗಿದ್ದಾಗಲೇ ಸ್ಯಾರಿ ಹಾಕೊಂಡ್ಬಿಟ್ಟಿದ್ದೀನಿ. ಮನೆಯವ್ರ ಕಣ್ಣಿಗೆ ಯಾರಿಗೂ ಕಾಣಿಸ್ಬಾರ್ದು. ಯಾರಾದರೂ ಸ್ಯಾರಿನಲ್ಲಿ ನನ್ನನ್ನು ನೋಡಿದ್ರೆ ಯಾಕೆ, ಏನು, ಎತ್ತ, ಎಲ್ಲಿಗೆ ಅಂತ ಕೇಳ್ತಾರೆ. ನನ್ನ ಮೂಡೆಲ್ಲ ಹಾಳಾಗ್ಬಿಡತ್ತೆ. ಅಯ್ಯಯ್ಯೋ, ಅದಕ್ಕೆ ನೋಡ್ಬಿಟ್ರಲ್ಲ. ಇವಾಗ ಏನಾದರೂ ನನ್ನ ಹೆದರ್ಕೊಳ್ಳೋ ಥರ ರಿಯಾಕ್ಷನ್ ಕೊಟ್ಟರೆ ನಾನು ಭಯ ಪಡ್ತಿದ್ದೀನಿ, ಏನೋ ಮಾಡ್ತಿದ್ದೀನಿ, ಎಲ್ಲಿಗೋ ಹೋಗ್ತಿದ್ದೀನಿ ಅಂತ ಅನುಮಾನ ಬಂದ್ಬಿಡತ್ತೆ. ಏನೂ ಆಗಿಲ್ವೇ ನನ್ನ ಹತ್ರ, ನಾರ್ಮಲಾಗಿ ಇದ್ದು ಬಿಡಬೇಕು. ಯಾಕದಕ್ಕೆ ಹಿಂಗೆ ಬಾಯಿ ಬಿಡ್ಕೊಂಡು ನೋಡ್ತಿದ್ದೀರಾ? ಮೀನಾ, ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಎಲ್ಲ ಹೊರಟಿದ್ಯಾ? ಅದು ನಾನು ನಿನ್ನ ಸೀರೆಯಲ್ಲಿ ಯಾವತ್ತೂ ನೋಡಿಲ್ಲ. ಸೀರೆ ಉಟ್ಕೊಂಡು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಯಾವುದಾದ್ರೂ ಫಂಕ್ಷನ್ಗೆ ಏನಾದ್ರು ಹೋಗ್ತಿದ್ಯಾ? ಅಯ್ಯೋ ಅದು ಅದಕ್ಕೆ ಅಂದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಇನ್ನೊಬ್ಳು ಫ್ರೆಂಡ್ದು ಇವತ್ತು ಎಂಗೇಜ್ಮೆಂಟ್ ಇದೆ. ಅದಕ್ಕೆ ಎಲ್ಲರೂ ಸೀರೆಯಲ್ಲಿ ಹೋಗೋಣ ಅಂತ, ಅದಕ್ಕೆ ಹೀಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲಪ್ಪ. ಇನ್ನೆಲ್ಲ ಹೋಗಲಿ. ಹೌದಾ, ಸರಿ. ಅಲ್ಲ, ನೀನು ಹೇರ್ ಸ್ಟೈಲ್ನ ಜಡೆ ಹಾಕೋಬೋದಿತ್ತಲ್ಲ. ಜಡೆ ಹಾಕೊಂಡು ಲಕ್ಷಣವಾಗಿ ಹೂವು ಮುಡ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಸೀರೆಗೆ ಈ ಥರ ಹೇರ್ಸ್ ಬಿಟ್ಕೊಳ್ಳೋದಕ್ಕಿಂತ ಜಡೆ ಹಾಕೊಂಡು ಹೂವು ಮುಡ್ಕೊಂಡ್ರೆ ತುಂಬ ಲಕ್ಷಣವಾಗಿ ಸುಂದರವಾಗಿ ಕಾಣಿಸೋದು. ಅಯ್ಯಯ್ಯೋ ಬೇಡ, ಅದಕ್ಕೆ ನಾನು ಇಷ್ಟೊಂದು ಚೆನ್ನಾಗಿ ಹೇರ್ ಕಟ್ ಮಾಡಿಸಿದ್ದೀನಿ, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಜಡೆ ಹಾಕೊಳ್ಳೋದಕ್ಕ? ನಿಮಗೆ ಅದೆಲ್ಲ ಗೊತ್ತಾಗೋದಿಲ್ಲ. ತುಂಬ ಜನಕ್ಕೆ ಈ ಥರ ಹೇರ್ ಸ್ಟೈಲೇ ಇಷ್ಟ ಆಗೋದು. ಅದು ಅಲ್ಲದೆ ಒಂದು ವಿಷಯ ಗೊತ್ತಾ, ಈ ಥರ ಹೇರ್ ಸ್ಟೈಲಿಂದ ಹುಡುಗರನ್ನ ಚೆನ್ನಾಗಿ ಇಂಪ್ರೆಸ್ ಮಾಡ್ಬೋದು. ಹುಡುಗರನ್ನ ಇಂಪ್ರೆಸ್ ಮಾಡೋದಾ? ಏನು ಮಾತಾಡ್ತಿದ್ದಾಳೆ ಇವಳು? ಅಂದರೆ ಇವಳು ಯಾವುದೋ ಹುಡುಗನ ಭೇಟಿ ಮಾಡೋಕ್ಕೆ ಹೋಗ್ತಿರ್ಬೋದಾ? ಸರಿ ಅದಕ್ಕೆ ನನಗಿವಾಗ ಟೈಮ್ ಇಲ್ಲ. ಅಲ್ಲ, ನೀವು ಯಾಕೆ ಈ ಥರ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಾ ಅಂತ ಅಲ್ಲೇ ಒಂದು ವಾರಕ್ಕೆ ನನ್ನ ಪ್ರಶ್ನೆ ಕೇಳೋ ಅಧಿಕಾರನ ಚಲಾಯಿಸ್ತಿದ್ದೀರಲ್ಲ. ಅಯ್ಯೋ ಹಾಗೇನಿಲ್ಲ ಮೀನಾ, ಈಗ ಚೆನ್ನಾಗಿ ರೆಡಿ ಆಗಿದ್ದಲ್ಲ, ಅದಕ್ಕೆ ಸುಮ್ಮನೆ ಎಲ್ಲಿಗೆ ಅಂತ ಕೇಳಿದೆ ಅಷ್ಟೇ. ತಪ್ಪು ತಿಳ್ಕೊಬೇಡ. ಏನು ತಪ್ಪು ತಿಳ್ಕೊಬಾರ್ದು? ಅಲ್ಲ, ಎಲ್ಲಿಗೆ ಹೋಗ್ತಿದ್ಯಾ, ಯಾಕೆ ಹಿಂಗೆ ಅಲಂಕಾರ ಮಾಡ್ಕೊಂಡಿದ್ಯಾ, ಆ ಥರ ಹೇರ್ ಸ್ಟೈಲ್ ಮಾಡ್ಕೊ, ಈ ಥರ ಇರು, ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನಿಮಗೆ ಗೊತ್ತಾ, ನಾನು ತಂದೆ ತಾಯಿ ಹೇಳಿದ್ದೇನೆ ನಾನು ಕೇಳೋದಿಲ್ಲ. ಇನ್ನು ನೀವು ಹೇಳಿದ್ರೆ ನಾನು ಕೇಳಿಬಿಡ್ತೀನಾ? ಬಿಲ್ಕುಲ್ ಇಲ್ಲ. ನೋಡಿ, ಇದೇ ಕೊನೆ. ನನಗೆ ಇನ್ನೊಂದ್ಸರಿ ಪ್ರಶ್ನೆಗಿಷ್ಟ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನಿದೆಯೋ ಅಷ್ಟು ನೋಡ್ಕೊಳ್ಳಿ ಸಾಕು. ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಮೀನಾ, ನೀನು ಯಾವುದೋ ಹುಡುಗನ ಭೇಟಿ ಮಾಡೋಕ್ಕೆ ಹೋಗ್ತಿದ್ಯಾ ಅಂತ ನನಗೆ ಅನುಮಾನ ಬರ್ತಾ ಇದೆ. ಫ್ರೆಂಡದು ಎಂಗೇಜ್ಮೆಂಟ್ ಅಂತನಾ? ಎಂಗೇಜ್ಮೆಂಟ್ ಅಂತ ಆಗಿದ್ದಿದ್ರೆ ನಿಮ್ಮ ಮನೇಲಿ ಮೊದಲೇ ಹೇಳಿರ್ತಿದ್ದೆ ಅಲ್ವಾ? ಹೀಗೆ ಯಾರಿಗೂ ಹೇಳ್ದೆ ಕೇಳ್ದೆ ರೆಡಿಯಾಗಿ ಹೋಗ್ತಿದ್ಯಾ ಅಂದಮೇಲೆ ನೀನು ಗ್ಯಾರಂಟಿ ಯಾವುದೋ ಹುಡುಗನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದೆಯಾ. ಏನು ಮಾಡ್ತಿದ್ಯೋ ಏನೋ, ನಾನೇನು ಬುದ್ಧಿ ಹೇಳೋಕ್ಕಾಗಲ್ಲ. ಆದರೂ ಈ ವಿಷಯನ ಒಂದ್ಸರಿ ನಮ್ಮ ಮನೆಯವ್ರಿಗೆ ತಿಳಿಸ್ಲೇಬೇಕು. ರೀ ರೀ ಏನು ಶಿಲ್ಪ, ಆಫೀಸಿಗೆ ಹೊರಟಿದ್ದೆ ನಾನು. ಅಲ್ಲ, ಇವತ್ತು ಯಾಕೆ ನೀವು ಯೂನಿಫಾರ್ಮ್ ಹಾಕೊಂಡಿಲ್ಲ? ಇವತ್ತು ಆಫೀಸು ರಜಾ ಇದೆ,
ಸ್ಟೇಷನಲ್ಲಿ ನನ್ನ ಕೆಲಸ ಇಲ್ಲ, ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹಂಗೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಹೋಗ್ತೀನಿ. ಸರಿ ರೀ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅದೇ ನಮ್ಮ ಮೀನಾ ಇಲ್ವಾ, ಇವತ್ತು ಸೀರೆ ಉಟ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹೋದ್ಲು ರೀ. ನಾನು ಬಂದು ಇಷ್ಟು ದಿನದಲ್ಲಿ ಸೀರೆ ಉಟ್ಕೊಂಡಿದ್ದು ನಾನು ಎಲ್ಲೂ ನೋಡಲಿಲ್ಲ. ಆದರೆ ನಾನು ಕೇಳಿದ್ದಕ್ಕೆ ಫ್ರೆಂಡ್ದು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ಲು. ನನಗೇನೋ ಯಾವುದೋ ಹುಡುಗನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದಾಳೇನೋ ಅಂತ ಅನುಮಾನ. ಇಲ್ಲ, ಹಾಗೇನಿಲ್ವಲ್ಲ. ಆ ರೀತಿ ಏನಾದ್ರು ಇದ್ರೆ ನನಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಪೊಲೀಸ್ ತಂಗಿ ಏನು ಮಾಡ್ತಿದ್ದಾಳೆ ಅಂದ್ಬಿಟ್ಟು ಪೊಲೀಸಿಗೆ ಗೊತ್ತಿರಲ್ವಾ? ಅಯ್ಯೋ, ಅದು ಹಾಗಲ್ಲ ರೀ, ಇಷ್ಟು ದಿನ ಇರ್ಲಿಲ್ವೇನೋ, ಆದರೆ ಇವಾಗ ಯಾರಾದ್ರೂ ಪರಿಚಯ ಆಗಿರ್ಬೋದಲ್ವಾ. ನನಗೆ ಯಾಕೆ ಈಗ ಅನುಮಾನ ಬಂತು ಅಂದರೆ, ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಹೇಳಿದೆ ಜಡೆ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವ ಸೀರೆಗೆ ಅಂತ. ಅದಕ್ಕೆ ಇಲ್ಲ ಇವಾಗ ಗೊತ್ತಾಗೋದಿಲ್ಲ, ಈ ರೀತಿ ಹೇರ್ ಸ್ಟೈಲ್ ಈ ರೀತಿ ಮಾಡಿಸ್ಕೊಂಡ್ರೆ ಹುಡುಗರನ್ನ ಇಂಪ್ರೆಸ್ ಮಾಡ್ಬೋದು ಅಂತ ಹೇಳಿದ್ಲು. ಏನು ಹಾಗಂತ ಹೇಳಿದ್ಲ? ನೋಡ್ರಿ, ಅದಕ್ಕೆ ನನಗೆ ಅನುಮಾನ. ನನ್ನ ಮಗಳಿಗೇನು ಅಂಥ ಬುದ್ಧಿ ಕಲಿಸಿಲ್ಲ ನಾನು. ನೋಡು, ಈ ಥರ ನನ್ನ ಮಗಳ ಬಗ್ಗೆ ಏನೇನೋ ಚಾಡಿ ಹೇಳ್ಕೊಡ್ಬೇಡ ಅವ್ರ ಅಣ್ಣನ ಮೇಲೆ. ಅಣ್ಣ ತಂಗಿನ ದೂರ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಅಯ್ಯೋ ಅಯ್ಯೋ ಅತ್ತೆ, ಹಾಗಲ್ಲ, ನಿಜವಾಗ್ಲೂ ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಯಾವ ಸತ್ಯ? ಏನು ಸತ್ಯ ಅದು? ಬರೀ ಸುಳ್ಳೆ ಹೇಳೋದು. ನಿನಗೆ ನಾಟಕ ಮಾಡೋದು ಬಿಟ್ಟರೆ ಏನೂ ಬರೋದಿಲ್ಲ. ಮನೆ ಮುರಿಯೋದು ಹೇಗೆ, ತಂದಿಕ್ಕದು ಹೇಗೆ, ಇದನ್ನೇನ ನಿಮ್ಮಮ್ಮ ಹೇಳ್ಕೊಟ್ಟಿರೋದು? ಅಮ್ಮ ಅಮ್ಮ, ಒಂದು ನಿಮಿಷ ಇರು. ಏನೋ ಒಂದು ನಿಮಿಷ ಇರೋದು? ಅಲ್ಲ, ಇವಳು ಎಣ್ಣೆ ಮೊನ್ನೆ ಬಂದ್ಬಿಟ್ಟು ನೀನು ತಂಗಿ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ. ನೀನು ಸುಮ್ಮನಿದ್ಯಾ ಹೌದಾ ಅಂತ ಕೇಳ್ಕೊಂಡು ತಿರ್ಗಸ್ ಎರಡು ಬಿಡತ್ತಾನೆ ಇವಳಿಗೆ. ಏನಮ್ಮ ತಪ್ಪು? ಶಿಲ್ಪ ಹೇಳಿದ್ರಲ್ಲಿ ಏನು ತಪ್ಪಿದೆ? ಅಲ್ಲ, ಅವಳು ಮೀನಾ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೋಗಂಗಿದ್ರೆ ಮನೇಲಿ ಒಂದ್ಸತಿ ಹೇಳ್ಬೇಕಿತ್ತಲ್ವಾ? ನಿನ್ನ ಹತ್ರ ಏನಾದ್ರು ಹೇಳಿದ್ಲಾ? ನನ್ನ ಹತ್ರ ಹೇಳಿಲ್ಲ. ಮತ್ತೆ ಹೇಳ್ದೇನೆ ಹಾಗೆ ಪುಸ್ತಕನ ಹೋಗ್ಬಿಡ್ತಾರ? ಒಂದು ಮಾತು ಹೇಳಿಲ್ಲ, ಏನಿಲ್ಲ, ಹೋಗ್ಬರ್ತೀನಿ ಅಂತ ಇವತ್ತು ಕೂಡ ಹೇಳಿಲ್ಲ. ಇದಕ್ಕಿದ್ದಂಗೆ ರೆಡಿ ಆಗ್ಬಿಟ್ಟು ಹೊರಟ್ರೆ ಇನ್ನೇನು ಅನುಮಾನ ಬರ್ದೆ. ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ಅವಳ ಮಾತೇ ಬದಲಾಗಿದೆ. ಅವಳ ಮಾತಲ್ಲಿ ಪ್ರತಿಯೊಂದ್ರಲ್ಲೂ ನಿಗೂಢ ಇದೆ ಅಂತ ಅನ್ಸುತ್ತೆ ನನಗೆ. ಸಾಕು ಸುಮ್ಮನಿರೋ, ಹೆಂಡತಿ ಬರ ವಹಿಸ್ಕೊಂಡು ಮಾತಾಡಬೇಡ. ಇದು ವಹಿಸ್ಕೊಂಡು ಮಾತಾಡ್ತಿಲ್ಲಮ್ಮ. ನೋಡು, ಈಗಲಿಂದನೇ ನಾವು ಮೀನಿನ ಮೇಲೆ ಒಂದು ಕಣ್ಣು ಇಟ್ಟಿಲ್ಲ, ಅವಳನ್ನ ಸರಿಯಾಗಿ ದಾರಿಗೆ ತೊಗೊಂಡ್ಬಂದಿಲ್ಲ ಅಂದರೆ ನಾಳೆ ದಿನ ಅವಳು ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡ್ತಾಳೆ. ಆವಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಬಿಡಪ್ಪ, ಇಲ್ಲ, ಅಂಥ ಕೆಲಸ ಏನು ಮಾಡಲ್ಲ ಅವಳು. ನೀನು ಹೆಂಡತಿ ಮಾಡ್ದಂಗೇನು ಮಾಡಲ್ಲ ಬಿಡು. ಯಾರನ್ನ ಲವ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಲ್ಲ. ಅತ್ತೆ, ದಯವಿಟ್ಟು ಅತ್ತೆ, ನಂದೇನು ತಪ್ಪಿಲ್ಲ, ನಾವೇನು ತಪ್ಪು ಮಾಡಿಲ್ಲ. ಒಬ್ರನ್ನೊಬ್ರು ಇಷ್ಟಪಟ್ವಿ, ಮದುವೆ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ನಿಮ್ಮ ಒಪ್ಪಿಗೆ ತಗೊಂಡೆ ಮದುವೆ ಮಾಡ್ಕೋಬೇಕಂತ ಇದ್ವಿ. ಆದರೆ ನೀವು ಯಾರೂ ಒಪ್ಕೊಳ್ಳಿಲ್ವಲ್ಲ ಅತ್ತೆ. ನಾವು ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡಿದ್ರು ನಾವು ನಿಮ್ಮ ಮುಂದೆ ಬಂದು ನಿಮ್ಮ ಎದುರುಗಡೆನೇ ಸಂಸಾರ ಮಾಡ್ತಿದ್ದೀವಲ್ಲ ಅತ್ತೆ. ಮಾಡ್ತಿದ್ಯಾ ಎಂಥ ಮಂಡ ಧೈರ್ಯ ಇರಬೇಕು ನಿನಗೆ. ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕಾದ್ದೆ. ನನ್ನ ಮಗ ಬಂಗಾರದಂತನ್ನ ಬುಟ್ಟಿಗೆ ಹಾಕೊಂಡು ಬಂದೇ ಬಿಟ್ಟಿಯಲ್ಲ ನಮ್ಮ ಮನೆಗೆ. ಅಮ್ಮ, ದಯವಿಟ್ಟು ನಿನ್ ಕೈ ಮುಗಿತೀನಿ, ಸುಮ್ಮನಿರು. ಆಗಿದ್ದಾಗೋಯ್ತಮ್ಮ, ಮತ್ತೆ ಯಾಕೆ ಹಳೆದೆಲ್ಲ ತೆಗಿತ್ಯಾ? ಇನ್ನೇನು ಮತ್ತೆ? ಹಾಂ, ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಇವಳು ನಾನು ಸುಮ್ಮನಿಲ್ಲ ಕೇಳಿಸ್ಕೊಂಡು. ನೀನು ಬಿಡಪ್ಪ, ಮದುವೆ ಮಾಡ್ಕೊಂಡಿದ್ಯಾ, ಹೆಂಡ್ತಿನ ಎಲ್ಲಿ ಬಿಟ್ಕೊಡ್ತೀಯ ಹೇಳು? ತಂಗಿ ಅಮ್ಮಂಗಿಂತ ಹೆಂಡ್ತಿನೇ ಮುಖ್ಯ ಅನ್ನೋ ಥರ ಮಾತಾಡ್ತೀಯ ನೀನು. ಆದರೆ ನನಗೆ ಹಂಗಲ್ಲ, ನನಗೆ ನನ್ನ ಮಕ್ಕಳೇ ಮುಖ್ಯ. ಬೇರೆ ಯಾರ್ಯಾರೋ ನನ್ನ ಮಕ್ಕಳ ಬಗ್ಗೆ ಮಾತಾಡೋದು ನನಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ ಕಣೋ. ನಮ್ಮ ಮೀನಾ ಅಂಥ ಕೆಲಸ ಮಾಡೋದು ಇಲ್ಲ. ಏನೋ ಫ್ರೆಂಡ್ ಎಂಗೇಜ್ಮೆಂಟ್ ಇರ್ಬೋದು, ನಾನು ಹೇಳೋಕ್ಕಾಗದೆ ಅರ್ಜೆಂಟಾಗಿ ಹೊರಟಿರ್ಬೋದು, ಅಷ್ಟಕ್ಕೆ ಅವಳ ಮೇಲೆ ಅಂಥ ಆರೋಪ ಮಾಡೋದಾ? ನೋಡು, ಇದೇ ಕೊನೆ ನಿನಗೆ. ನನ್ನ ಮಗಳ ಬಗ್ಗೆ ನಿನಗೆ ಚಿಂತೆ ಬೇಡ. ಅವಳಿಗಿಷ್ಟ ಬಂದಂಗೆ ಇರ್ತಾಳೆ. ನೀನು ಅವಳ ವಿಷಯಕ್ಕೆ ತಲೆ ಹಾಕಬೇಡ. ನಿನ್ನ ಕೆಲಸ ಮನೇಲಿ ಏನಿದೆಯೋ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗಿ. ನೀನು ಬಂದು ಬಿಡ್ತಾರೆ ಬೀದಿ ನಾಯಿಗಳೆಲ್ಲ ಮನೆಗೆ ಬಂದು ಮನೆಯೆಲ್ಲ ಹಾಳು ಮಾಡಿಬಿಟ್ವು. ಶಿಲ್ಪ, ಬೇಜಾರು ಮಾಡ್ಕೋಬೇಡ. ಇದೆಲ್ಲ ಹೊಸೊಸರಲ್ಲಿ ಹಿಂಗೆ ಇರುತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಬಿಡಿ, ಪರವಾಗಿಲ್ಲ. ಆದರೆ ನಾನು ಹೇಳಿದ ಸ್ವಲ್ಪ ತಲೆಗೆ ಹಾಕೊಳ್ಳಿ. ಆಯಿತು, ನಾನು ವಿಚಾರಿಸ್ತೀನಿ ಬಿಡು. ಸರಿ, ಬೇಗ ಹೋಗ್ಬಿಟ್ಟು ಬನ್ನಿ, ಆಮೇಲೆ ಬೇಗ ಮುಗಿಸ್ಕೊಂಬರ್ರಿ. ನೀವಿಲ್ಲ ಅಂದರೆ ನನ್ನ ಮನೇಲಿ ಹುಚ್ಚು ಹಿಡ್ದಂಗೆ ಆಗ್ಬಿಡತ್ತೆ. ಅತ್ತೆ ಯಾವಾಗಲೂ ಚುಚ್ಚು ಮಾತುಗಳನ್ನ ಆಡ್ತಾನೆ ಇರ್ತಾರೆ. ನನಗೆ ಒಂದೊಂದ್ಸರಿ ತುಂಬ ಹೆದರಿಕೆ ಆಗುತ್ತೆ. ನನಗೆಲ್ಲಿ ಹೊಡೆದ್ಬಿಡ್ತಾರೋ ಅಂತ ಭಯ. ಚಿಚೆ, ಹಾಗೆಲ್ಲ ಏನು ಆಗೋದಿಲ್ಲ, ಅಷ್ಟೊಂದು ಹೆದರ್ಕೋಬೇಡ. ನಮ್ಮಮ್ಮ ಬರೀ ಹೆದರ್ಸಕ್ಕೆ ನೋಡ್ತಾರಷ್ಟೇ, ಕೈಯೆಲ್ಲ ಮಾಡೋದಿಲ್ಲ. ನಾನಿದ್ದೀನಿ, ಧೈರ್ಯವಾಗಿರು. ಅವ್ರು ಏನಾದರೂ ಅನ್ನಲಿ,
ನಿನ್ನ ಪಾಡೋಗೆ ನೀನು ಇದ್ಬಿಡು, ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದಿರೋ ಥರ. ಸರಿ, ಆದರೂ ರೀ ಏನೋ ಒಂಥರ ಭಯ. ನೀವಿದ್ರೆ ಏನೋ ಸ್ವಲ್ಪ ನೆಮ್ಮದಿ ಇರುತ್ತೆ ನನಗೆ. ನನಗೆ ಅರ್ಥ ಆಗುತ್ತೆ, ಆದರೆ ಹಾಗಂತ ಮನೇಲೇ ಇರೋಕ್ಕಾಗಲ್ವಲ್ಲ, ನಾನು ದುಡಿಲೇಬೇಕು. ಹೌದು, ಸರಿ ಆಯಿತು, ಹೋಗಿ ಬನ್ನಿ. ಏನಿದು ಇವಳು ಬರಲೇ ಇಲ್ವಲ್ಲ? ಇವಳು ಬರ್ತಾಳೆ ಅಂದ್ಕೊಂಡಿದ್ದೆ, ಅಷ್ಟೆಲ್ಲ ಹೇಳಿದ್ರೂ ಬರಲಿಲ್ವಲ್ಲ ಇವಳು. ಬರ್ತಾಳೋ ಹೇಗೆ? ಸುಮಾರು 1 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಹಾಗಿದ್ರೆ ನಾನು ಮಾಡಿದ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗಲ್ವಾ? ಹಾಳಾಗ್ಬಿಡುತ್ತಾ? ಹೀಗೇನಾದ್ರು ಆಗ್ಬಿಟ್ರೆ ಎಡವಟ್ಟು ಆಗ್ಬಿಡುತ್ತಲ್ಲ, ಮತ್ತೆ ಅವಳು ಸಿಗಲ್ಲ ನನಗೆ. ನಾನು ಅವ್ರ ಮನೆ ಹತ್ರನೂ ಹೋಗೋಕ್ಕಾಗಲ್ಲ. ನಾನು ಅವ್ರ ಮನೆಗೆ ಎಂಟ್ರಿ ಕೊಡಬೇಕಂದ್ರೆ ಇವಳು ನನಗೆ ಪರಿಚಯ ಆಗಬೇಕು. ಇವಳು ನಾನು ಹಾಕಿರೋ ಗಾಳಕ್ಕೆ ಬೀಳಲೇಬೇಕು. ಆವಾಗಲೇ ನಾನು ಅವ್ರ ಮನೆಗೆ ಎಂಟ್ರಿ ಕೊಡೋಕ್ಕಾಗೋದು. ಪ್ರೀತಿ ಮಾಡೋಣಂತೂ ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ ಆಗೋದಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಇದರಿಂದ ನಿಮಗೆ ನಾವು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾವು ಒಂದು ಸೀರಿಯಲ್ ರೂಪದ ಸ್ಟೋರಿನ ಮಾಡ್ತಾ ಇದ್ದೀವಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ಒಂದಕ್ಕೊಂದು ಲಿಂಕ್ ಇರುತ್ತೆ. ದಯವಿಟ್ಟು ಈ ವಿಡಿಯೋನ ಹೊಸದಾಗಿ ನೋಡ್ತಿರೋರು ಹಳೆ ವೀಡಿಯೋಸ್ನ, ಅಂದರೆ ಹಿಂದಿನ ವೀಡಿಯೋಸ್ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಆವಾಗ ಮಾತ್ರ ನಮ್ಮ ಸ್ಟೋರಿ ಫುಲ್ ಅರ್ಥ ಆಗುತ್ತೆ ನಿಮಗೆ. ತಪ್ಪದೆ ನೋಡಿ. ಹಾಗೆ ನಮ್ಮ ಹಳ್ಳಿಯ ಬದುಕು ಸೀರಿಯಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.